ಎಲ್ಲರಿಗೂ ನಮಸ್ಕಾರ ರೀ. ನೀವು ಇಲ್ಲಿ ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ ಒಂದು 2 ಆಲೂಗಡ್ಡೆಯಲ್ಲಿ ಒಂದು ಅರ್ಧ ಕಪ್ನಲ್ಲ ಕಡಲೆ ಹಿಟ್ಟಿನಲ್ಲಿ ಇದನ್ನು ಈ ಥರ ಗರಿ ಗರಿಯಾಗಿ ಸಾಯಂಕಾಲ ಸ್ನ್ಯಾಕ್ಸ್ ಅಂಥೇಳಿ ಮಾಡಿದ್ದೀನಿ ರೀ. ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ. ಅಂದರೆ ನೋಡಿರಿ, ತುಂಬ ಗರಿ ಗರಿಯಾಗಿಯೂ ಇದೆ. ಒಂದು ಕಪ್ಪು ಕಡಲೆ ಹಿಟ್ಟಿದ್ರೆ ಸಾಕು ನೋಡಿರಿ. ಈ ಥರ ಸ್ನ್ಯಾಕ್ಸು ಗರಿ ಗರಿಯಾಗಿ ಮನೆಯಲ್ಲಿ ತುಂಬ ಟೇಸ್ಟಾಗಿಯೂ ಇರುತ್ತೆ ರೀ, ತುಂಬ ಹಗುರವಾಗಿಯೂ ಇರುತ್ತೆ. ಈಗ ಸ್ನ್ಯಾಕ್ಸ್ ಬೇಕು ಸಾಯಂಕಾಲ ಅಂದರೆ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ದೊಡ್ಡವರಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಾವು ಇದನ್ನು ಯಾವ ಥರ ಮಾಡೋದು ಅಂಥೇಳಿ ನೋಡ್ಕೊಳ್ಳೋಣ ಸಾಮಗ್ರಿಗಳನ್ನು. ಎಲ್ಲರಿಗೂ ನಮಸ್ಕಾರ ರೀ, ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೋಡಿರಿ, ಇಲ್ಲಿ ನಾನು ಒಂದು 3/4 ಕಪ್ನಷ್ಟು ಕಡಲೆ ಹಿಟ್ಟನ್ನು ಇಟ್ಕೊಂಡಿದ್ದೇನೆ. ಇಲ್ಲಿ ನಾನು 2 ಆಲೂಗಡ್ಡೆನ ಈ ಥರ ಪೀಸ್ ಮಾಡ್ಕೊಂಡ್ರೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇವತ್ತು ನೋಡಿರಿ, ಇದು ನಾವು ಬೇಕ್ರಿ ಒಳಗೆ ಇದು ಈಗ ಸೇವ್ ಮಾಡ್ತಾರೆ ನೋಡಿರಿ. ಅಂದರೆ ದಪ್ಪ ದಪ್ಪಂದು ಇರ್ತದೆ ನೋಡಿರಿ, ಘಾಟಿ ಅಂತ ಹೇಗೆ ಕರೀತಾರೆ. ತುಂಬ ರುಚಿ ಇರುತ್ತೆ, ತುಂಬ ಟೇಸ್ಟಾಗಿರುತ್ತೆ ರೀ. ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಇವಾಗ ನೋಡಿರಿ, ನಮ್ಮದು ಆಲೂಗಡ್ಡೆ ನೋಡಿರಿ ಸ್ವಲ್ಪನೇ ನಾನು ಈ ಥರನೇ ಕಟ್ ಮಾಡ್ಕೊಂಡಿದ್ದೇನೆ. ಅಂದರೆ ಸಣ್ಣಕ್ಕೆ ಪೀಸ್ಗಳನ್ನು ಮಾಡಿ ಹಾಕ್ಕೊಂಡಿದ್ದೇನೆ. ಇದರೊಳಗೆ ನೋಡ್ಬೋದು ರೀ. ಅಂದರೆ ಆಲೂಗಡ್ಡೆ ಸ್ವಲ್ಪ ತುಂಬ ಸಾಫ್ಟಾಗಿ ಬೇಯಿಸ್ಬೇಕಾಗತ್ತೆ ರೀ. ಅಂದರೆ ಅದು ಸ್ವಲ್ಪ ಹಸಿ ಹಸಿ ಇತ್ತಂದರೆ ನಮ್ಮದು ಚೆನ್ನಾಗಿ ಬರೋದಿಲ್ಲ ಅಷ್ಟು. ನೋಡ್ಬೋದು, ನಮ್ಮದು ಆಲೂಗಡ್ಡೆ ಈ ಥರನೇ ನಾವು ಕೈನಲ್ಲಿ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿ ಈ ಥರ ಆಗ್ತಾಯಿದೆ ರೀ. ಅಂದರೆ ಮೆಲ್ಟ್ ಆಗಬೇಕು ಚೆನ್ನಾಗಿ. ಇದನ್ನು ನಾವು ಇವಾಗ ನೋಡಿರಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದನ್ನು ಹಾಕಬೇಕಾದ್ರೆ ಸ್ವಲ್ಪನೇ ನಾವು ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ಇವಾಗ ಇದಕ್ಕೇ ನೋಡಿರಿ, ನಾನು ಇಲ್ಲಿ 1 ಲೋಟ ನೀರನ್ನು ಇಟ್ಕೊಂಡಿದ್ದೇನೆ. ಇದು ಗಟ್ಟಿ ಆಗುತ್ತೆ ನೋಡಿರಿ. ಹಾಗಾಗಿ ನಾನು ಒಂದು ಅರ್ಧ ಲೋಟದಷ್ಟು ನೀರನ್ನು ಇದಕ್ಕೇ ಹಾಕ್ಕೊಂಡಿದ್ದೀನಿ ರೀ. ಇದನ್ನು ಇವಾಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಮಿಕ್ಸಿ ಮಾಡ್ಕೊಂಬಂದಿದ್ದೇನೆ. ಅಂದರೆ ನೋಡ್ಬೋದು, ತುಂಬ ಸ್ಮೂತಾಗಿ ಪೇಸ್ಟ್ ಥರನೇ ಆಗಿದೆ ರೀ. ನಾನು ಇದನ್ನು ಮಿಕ್ಸಿ ಮಾಡಿರೋದು ಇದ್ರೊಳಗೆ ಹಾಕೋತಾ ಇದ್ದೀನಿ ರೀ. ಇವಾಗ ನಾನು ಎಲ್ಲವನ್ನು ಹಾಕ್ಕೊಂಡಿದ್ದೇನೆ ರೀ. ಸ್ವಲ್ಪನೇ ಇದನ್ನು ಮಿಕ್ಸಿ ಜಾರ್ದು ಇದಲ್ಲ ರೀ, ಅದ್ರದ್ದು ಹಾಕ್ಕೊಂಡಿದ್ದೇನೆ. ಮತ್ತು ನೋಡ್ಬೋದು ರೀ, ಇಲ್ಲಿ ನಾನು ಒಂದು ಸ್ವಲ್ಪನೇ ಆಮ್ಚೂರ್ ಪೌಡ್ರ್ ಅಂತ ಬರ್ತದೆ ನೋಡಿರಿ, ಸ್ವಲ್ಪ 1/4 ಚಮಚದಷ್ಟು ತೊಗೊಂಡಿದ್ದೀನಿ. ಸ್ವಲ್ಪನೇ ಅರಿಶಿನ ತೊಗೊಂಡಿದ್ದೀನಿ ರೀ. ಇಲ್ಲಿ ಗರಂ ಮಸಾಲ ತೊಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ರೀ. ಇದು ನೋಡಿರಿ ಚಾಟ್ ಮಸಾಲ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ರೀ. 1 ಸ್ಪೂನು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ರೀ. ಇವೆಲ್ಲ ನಾವು ಮಸಾಲವನ್ನು ಇದರೊಳಗೇ ಹಾಕ್ಕೋಬೇಕ್ರಿ. ಅಂದರೆ ನಮಗೆ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ರೀ. ಅಂದರೆ ಈಗ ನಾವು ಬೇಕ್ರಿ ಒಳಗೆ ಎಲ್ಲರ ಹೊರಗಡೆ ತೊಗೋತೀವಿ ನೋಡಿರಿ, ಅದೇ ಥರ ಟೇಸ್ಟ್ ಬರುತ್ತೆ ನಮಗೆ. ಇದನ್ನು ಚೆನ್ನಾಗಿ ಇದ್ರ ಜೊತೆಗೇ ಕಲಿಸ್ಕೋಬೇಕ್ರಿ. ನಾವು ಆಲೂಗಡ್ಡೆ ಬ್ಯಾಟರ್ ಏನು ಮಾಡಿದ್ದೆ ನೋಡಿರಿ, ಇದ್ರ ಜೊತೆಗೇ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕ್ರಿ. ನೋಡ್ಬೋದು, ನಮ್ಮದು ಚೆನ್ನಾಗಿ ನಾನು ಆಲೂಗಡ್ಡೆ ಬ್ಯಾಟರ್ದನ್ನು ಕಲಿಸ್ಕೊಂಡಿದ್ದೇನೆ. ಇದಕ್ಕೇ ನೋಡಿರಿ, ನಮ್ಮದು ಕಡಲೆ ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ಳೋಣ. ಅಂದರೆ ಇದರೊಟ್ಟಿಗೆ ಚೆನ್ನಾಗಿ ಇದರೊಳಗೆ ಕಲಿಸ್ಬೇಕ್ರಿ. ಸ್ವಲ್ಪ ಗಟ್ಟಿ ಆಯಿತು ಅಂತಂದರೆ ಬೇಕಾದರೆ ನೀರು ಹಾಕ್ಕೋಬೋದು. ಇದನ್ನು ನೋಡ್ಬೋದು, ಇದ್ರ ಜೊತೆಗೇ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ರೀ. ಇದಕ್ಕೇ ನೋಡಿರಿ, ನಾನು ಇಲ್ಲಿ 2.5 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇನೆ ರೀ. ಇದನ್ನು ಹಾಕ್ಕೋಬೋದು ರೀ. ಯಾರು ಮಾಡೋರು ಸ್ಕಿಪ್ ಮಾಡ್ಬೋದು. ಇದನ್ನು ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದ್ರ ಒಟ್ಟಿಗೆ ನಾನು ಇದನ್ನು ಈ ಥರ ನೋಡ್ಬೋದು ಗಂಟಿರ್ಲಾರ್ದಂಗೆ ಕಲಿಸ್ಬೇಕು. ಇವಾಗ ನಾನು ಕಲಿಸೋದಾಗಿದೆ ರೀ. ಇದಕ್ಕೇ ನಾನೊಂದು 2 ಟೇಬಲ್ ಸ್ಪೂನು ಆಯಿಲನ್ನು ಹಾಕೋತಾ ಇದ್ದೀನಿ ರೀ. ಇದನ್ನು ಆಯಿಲ್ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಚೆನ್ನಾಗಿ ಈ ಥರನೇ ಕಲಿಸೋಣ ರೀ. ನೋಡ್ಬೋದು, ನಮ್ಮದು ಚೆನ್ನಾಗಿ ಕಲಿಸ್ಕೊಂಡಿದ್ದೇವೆ. ಇದು ಸ್ವಲ್ಪ ಗಟ್ಟಿಯಾಗಿದೆ ರೀ. ಈ ಥರ ಮೊದಲೇ ಚೆನ್ನಾಗಿ ನಾವು ಕಲಿಸ್ಕೊಂಡು ಆದಮೇಲೆ ನೋಡಿರಿ, ನಾವು 1 ಲೋಟ ನೀರನ್ನು ಇಟ್ಕೊಂಡಿದ್ದೆ ನೋಡಿರಿ. ಇದ್ರೊಳಗೆ ಸ್ವಲ್ಪ ನೋಡಿನೇ ಕಲಿಸ್ಬೇಕ್ರಿ. ಅಂದರೆ ತುಂಬ ನೀರು ಮಾಡೋದಿರಲ್ಲ, ಅಂದ್ರೆ ಸ್ವಲ್ಪ ಗಟ್ಟಿನೇ ಇರಬೇಕು. ನಾವು ಬೋಂಡ ಮಾಡ್ತೀವಿ ನೋಡಿರಿ, ಬೋಂಡದಕ್ಕಿನ್ನೂ ಸ್ವಲ್ಪ ಗಟ್ಟಿ ಇರಬೇಕು. ಇವಾಗ ನೋಡ್ಬೋದು ರೀ, ನಮ್ಮದು ಹಿಟ್ಟು ಸರಿಯಾಗಿದೆ. ಅಂದರೆ ಸ್ವಲ್ಪನೇ ಇದನ್ನು ನಾವು ಬೋಂಡ ಹಿಟ್ಟಕ್ಕಿನ್ನೂ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದಾರೆ. ತುಂಬ ಟೇಸ್ಟಾಗಿರುತ್ತೆ. ಮನೆಯಲ್ಲಿ ಒಂದು ಸತಿ ನೀವು ಮಾಡಿಟ್ರೆ ನೋಡಿರಿ, ಸಾಯಂಕಾಲ ಸ್ನ್ಯಾಕ್ಸ್ ಅಂತೇಳಿ ತಿನ್ಬೋದು. ಎಲ್ಲರ ನಾವು ಹೊರಗಡೆ ಊರಿಗೆ ಹೋಗಬೇಕಾದ್ರೆ ಇಂಥದ್ದೊಂಥರ ಸ್ನ್ಯಾಕ್ಸ್ ಥರ ಅಂತಂದರೆ
ನಾವು ಮನೆಯಲ್ಲಿಂದ ಮಾಡಿ ತೊಗೊಂಡೋದ್ರೆ ಒಳ್ಳೇದಿರ್ತದೆ ನೋಡಿರಿ, ಮಕ್ಕಳಿಗಾಯ್ತು ದೊಡ್ಡವರಿಗಾಯಿತು. ನಾನಿಲ್ಲಿ 1 ಲೋಟವನ್ನು ನೀರನ್ನು ಇಟ್ಕೊಂಡಿದ್ದು ನೋಡಿರಿ. ಇದು 1 ಲೋಟ, ನಾನು ಈ 1 ಲೋಟ ನೀರು ಇದಕ್ಕೆ ಸರಿಯಾಗಿದೆ. ಇವಾಗ ನೋಡ್ಬೋದು ನಾನು ಇಲ್ಲಿ ಒಂದು ನೀರಿನ ಬಾಟ್ಲಿ ಮುಚ್ಚಳದ ಮೇಲೆ ಈ ಥರನೇ ಹೋಲನ್ನು ಮಾಡ್ಕೊಂಡಿದ್ದೇನೆ ರೀ. ಇದನ್ನು ಬಾಟ್ಲ್ದಾಗೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಬಾಟ್ಲನ್ನು ತೊಗೊಂಡಿದ್ದೇನೆ. ಇವಾಗ ನೋಡಿರಿ, ಇಲ್ಲಿ ನಾನು ಆಯಿಲ್ ಪ್ಯಾಕೆಟ್ ತೊಗೊಂಡಿದ್ದೇನೆ, ಅಂದರೆ ಆಯಿಲ್ ಪ್ಯಾಕೆಟನ್ನು ತೊಗೊಂಡಿದ್ದೇನೆ. ಸ್ವಲ್ಪನೇ ನಾನಿಲ್ಲಿ ಹೋಲನ್ನು ಮಾಡ್ಕೊಂಡಿದ್ದೇನೆ ರೀ. ಈ ಆಯಿಲ್ ಪ್ಯಾಕೆಟೇ ನೋಡಿರಿ, ಈ ಥರನೇ ನಾವು ಇದರೊಳಗೆ ಇಟ್ಕೊಂಡು ನಾವು ಮಾಡಿರುವಂತಹ ಬ್ಯಾಟರ್ ಏನಿರ್ತದೆ ನೋಡಿರಿ, ಇದನ್ನು ಇದರೊಳಗೇ ಹಾಕ್ಕೋಬೇಕ್ರಿ. ಇದೇ ಥರನೇ ನಾವು ಬ್ಯಾಟರನ್ನು ಕೈಲಿಂದ ಹಾಕ್ಲಿಕ್ಕೆ ಈ ಥರ ನಾವು ಪ್ಯಾಕೆಟಲ್ಲಿ ಹಾಕಿ ನಾವು ಬಾಟಲ್ಗೆ ಹಾಕ್ಕೊಂಡು ಇಟ್ಕೋಬೇಕ್ರಿ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ. ನಮ್ಮದು ಆಯಿಲು ಬಿಸಿ ಆಗಿದೆ. ಇವಾಗ ನೋಡ್ಬೋದು ರೀ, ನಾನು ಈ ಒಂದು ಬಾಟ್ಲಲ್ಲೇ ನಮ್ಮದು ಬ್ಯಾಟರನ್ನು ಹಾಕೋತಾ ಇದ್ದೀನಿ. ಅಂದರೆ ಈಗ ನಾವು ಆಯಿಲ್ ಪ್ಯಾಕೆಟ್ದಾಗೇನು ಹಾಕೊಂಡಿದ್ದೆ ನೋಡಿರಿ, ಅಷ್ಟು ಬ್ಯಾಟರನ್ನು ಇದರೊಳಗೇ ಹಾಕೋತಾ ಇದ್ದೀನಿ. ಸ್ವಲ್ಪ ನಿಧಾನವಾಗಿಯೇ ಹಾಕಬೇಕು. ಇವಾಗ ನೋಡ್ಬೋದು ರೀ, ನಮ್ಮದು ಬ್ಯಾಟರನ್ನು ಹಾಕ್ಕೊಂಡಿದ್ದೇನೆ. ಇವಾಗ ನೋಡ್ಬೋದು ರೀ, ನಾನು ಒಂದು ಅರ್ಧ ಬಾಟ್ಲಂಗೆ ಬ್ಯಾಟ್ರನ್ನ ಹಾಕ್ಕೊಂಡಿದ್ದೇನೆ. ಇವಾಗ ಇದನ್ನು ಹೋಲ್ ಮಾಡಿರೋದನ್ನು ಈ ಥರನೇ ನಾವು ಸ್ವಲ್ಪ ಗಟ್ಟಿಗಾಗಿಯೇ ಚೆನ್ನಾಗಿ ಟೈಟಾಗಿಯೇ ಹಾಕ್ಬೇಕ್ರಿ. ಇದು ಬಾಟ್ಲಿಗೆ ಹಾಕಿದ್ದೇನೆ. ಇವಾಗ ನೋಡ್ಬೋದು ರೀ, ನಾವು ಇದರೊಳಗೇ ಇದನ್ನು ಈ ಥರನೇ ಸ್ವಲ್ಪನೇ ನಮ್ಮದು ಫಸ್ಟಿಗೆ ಬ್ಯಾಟ್ರನ್ನ ಇರ್ಬೋದು ಈ ಥರನೇ ಬಿಟ್ಕೊತಾನೆ ಹೋಗ್ಬೇಕ್ರಿ. ಅಂದರೆ ಜಾಸ್ತಿ ಬಿಡಬಾರ್ದು, ಅಂದರೆ ಬಿಟ್ಟರೆ ಸ್ವಲ್ಪ ಗಟ್ಟಿ ಆಗ್ತದೆ ರೀ, ಅಲ್ಲೇ ನಿಂತ್ಕೊಳ್ಳೋದು. ಸ್ವಲ್ಪನೇ ಬಿಡಬೇಕು. ಸ್ವಲ್ಪ ಹೊತ್ತು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬಿಡಬೇಕ್ರಿ. ಅಂದರೆ ಇದು ನಾವು ಹಿಂದೆನೇ ಈ ಥರನೇ ತಿರುಗಿಸ್ಲಿಕ್ಕೆ ಹೋದರೆ ಅದು ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತನೇ ಬಿಡಬೇಕು. ನೋಡ್ಬೋದು ನಮ್ಮದು ಈ ಥರ ಮಿಕ್ಚರ್ ಥರನೇ, ಅಂದರೆ ಸೇವ್ ಥರನೇ ಆಗಿರುತ್ತೆ ರೀ. ಸ್ವಲ್ಪ ಹೋಲ್ ದಪ್ಪ ಮಾಡ್ಕೊಂಡ್ರೆ ಘಾಟಿ ಅಂತ ಹೇಗೆ ಸಹ ಅನ್ಬೋದು, ಅದು ಆ ಥರನೂ ಬರುತ್ತೆ. ಇವಾಗ ನಮ್ಮದಿದು ಫ್ರೈ ಆಗಿದೆ ರೀ. ನಾನು ಇದನ್ನು ತೆಗೆದು ಇಟ್ಕೊತಾ ಇದ್ದೀನಿ. ಇವಾಗ ನೋಡ್ಬೋದು ರೀ, ನಮ್ಮದು ಇದನ್ನು ತೆಗೆದು ಇಟ್ಕೊತಾ ಇದ್ದೀನಿ. ಸ್ವಲ್ಪನೇ ಕಲರು ನಮ್ಮದು ಚೇಂಜ್ ಆಗಿದೆ, ಅಂದರೆ ತುಂಬ ನಮ್ಮದು ಇದು ಇಲ್ಲ, ಅಂದರೆ ಸ್ವಲ್ಪನೇ ನಾವು ಮಾಡಬೇಕ್ರಿ. ಇವಾಗ ನೋಡ್ಬೋದು ರೀ, ನಮ್ಮದು ಇಷ್ಟಕೊಂಡು, ಅಂದರೆ ನಾನು ಇದನ್ನು ಈ ಥರನೇ ಮಾಡ್ಕೊಂಡಿದ್ದೀನಿ ರೀ. ತುಂಬ ಚೆನ್ನಾಗಿ ಬಂದಿರುತ್ತೆ. ಅಂದರೆ ಈ ಥರ ನೋಡ್ಬೋದು. ನಾನು ಇವಾಗ ಒಂದು ನಿಮಗೆ ಮುರಿದು ತೋರಿಸ್ತಾ ಇದ್ದೀನಿ. ಇದು ನೋಡಿರಿ, ಈ ಥರನೇ ನಮಗೆ ಸ್ನ್ಯಾಕ್ಸ್ ಥರ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ರೀ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ.